ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕಾಣ ಸೀಸನ್ 12 ಶುರುವಾಗಿ 2 ವಾರ ಕಳೆಯುತ್ತಾ ಬಂತು ಅಂತಾನೆ ಹೇಳ್ಬೋದು. ಮೊದಲನೇ ವಾರದ ಕಿಚ್ಚನ ಚಪ್ಪಾಳಿಯನ್ನು ನಮ್ಮ ಬಿಗ್ ಬಾಸ್ ಮನೆಯಲ್ಲಿರುವಂತ ಯಾವ ಸ್ಪರ್ಧಿಗೂ ಕೂಡ ಸಿಗಲಿಲ್ಲ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕಾಣ ಸೀಸನ್ 12ರ ಗ್ರ್ಯಾಂಡ್ ಓಪನಿಂಗ್ ಸಮಯದಲ್ಲಿ ಬಂದಂತಹ ಕನ್ನಡದ ಜನತೆಗೆ ಈ ವಾರದ ಕಿಚ್ಚನ ಚಪ್ಪಾಳೆಯನ್ನು ನಮ್ಮ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ರು ಅಂತ ಹೇಳ್ಬೋದು. ಅಂದ್ರೆ ಮೊದಲನೇ ವಾರದ ಕಿಚ್ಚನ ಚಪ್ಪಾಳೆಯನ್ನು ಕೊಟ್ಟಿದ್ರು. ಹಾಗಾದ್ರೆ ಈಗ ಎರಡನೇ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೋದು, ಬಂದ್ರೆ ನಮ್ಮ ಕಿಚ್ಚ ಸುದೀಪ್ ಅವ್ರಿಗೆ ಕೊಟ್ರೆ ಯಾರಿಗೆ ಕೊಡ್ಬೋದು ಅನ್ನುವಂತಹ ಒಂದು ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದು ನನ್ನ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವರು ಕೊಟ್ಟ ಮೇಲೆ ಅದನ್ನು ಕೂಡ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೇನೆ ಅಂತಾನೆ ಹೇಳ್ಬೋದು. ಈಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ಅದಕ್ಕಿಂತ ಮೊದಲು ಒಂದು ಬಿಗ್ ಬಾಸ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್ ಬಂದಿದೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ಕಳಪೆ ಮತ್ತು ಉತ್ತಮ ಪ್ರದರ್ಶನದ ಎಪಿಸೋಡ್ ಅನ್ನು ಇನ್ನೂ ಕೂಡ ಟೆಲಿಕಾಸ್ಟ್ ಮಾಡಿಲ್ಲ. ಅದನ್ನು ಇವತ್ತಿನ ಸಂಚಿಕೆಯಲ್ಲಿ ತೋರಿಸ್ತಾರೆ ಅಂತಾನೆ ಹೇಳ್ಬೋದು. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಮಂಜು ಭಾಷಿನಿ ಹಾಗೆ ನಮ್ಮ ರಾಶಿಕಾ ಶೆಟ್ಟಿ ಅಂತಾನೆ ಹೇಳ್ಬೋದು. ಇವರಿಬ್ಬರು ಕೂಡ ಈ ವಾರದ ಕಳಪೆಯಾಗಿ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಆದ್ರೆ ಯಾರು ಕನ್ಫರ್ಮ್ ಆಗಿ ಹೇಳಿರ್ಲಿಲ್ಲ ಈ ವಾರದ ಉತ್ತಮ ಯಾರು ಅಂತ. ಈಗ ಅದರ ರಿಲೇಟೆಡ್ ಕೂಡ ಒಂದು ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು. ಅದು ಯಾರಪ್ಪ ಅಂದ್ರೆ ಎರಡನೇ ವಾರದ ಉತ್ತಮ ಪ್ರದರ್ಶನವನ್ನು ನಮ್ಮ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಜಾನ್ವಿ ಅವರಿಗೆ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಒಂದು ವರ್ಸ್ಟ್ ಸೆಲೆಕ್ಷನ್ ಅಂತಾನೆ ಹೇಳ್ಬೋದು. ಅದು ಬೇರೆ ಯಾರಿಗಾದ್ರೂ ಸಿಗಬಹುದಿತ್ತು. ಅಶ್ವಿನಿ ಗೌಡ ಅವರಿಗೆ ಆಗಿರ್ಬೋದು, ಅಥವಾ ಕಾವ್ಯ ಅವರಿಗೆ ಆಗಿರ್ಬೋದು, ಗಿಲ್ಲಿ ಅವರಿಗೆ ಆಗಿರ್ಬೋದು, ಧನುಷ್ ಗೌಡ ಅವರಿಗೂ ಕೂಡ ಆಗಿರ್ಬೋದು, ಯಾರಿಗ್ ಬೇಕಾದ್ರೂ ಸಿಗ್ಬೇಕಾಗಿತ್ತು. ಆದ್ರೆ ಜಾನ್ವಿ ಅವರು ಏನ್ ಮಾಡಿದ್ದಾರೆ ಅಂತ ಅವ್ರಿಗೆ ಕೊಟ್ಟು ಅಂತ ನನಗೂ ಕೂಡ ಪರ್ಸನಲಿ ಗೊತ್ತಾಗ್ತಾ ಇಲ್ಲ. ನೋಡೋಣ ಇವತ್ತಿನ ಎಪಿಸೋಡ್ ನಲ್ಲಿ ಯಾರೆಲ್ಲ ಯಾವ್ಯಾವ ರೀಸನ್ ಕೊಟ್ಟಿದ್ದಾರೆ ಅಂತ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಈ ವಾರದ ಕಿಚ್ಚನ ಚಪ್ಪಾಳೆ ಅಂದ್ರೆ ಎರಡನೇ ವಾರದ ಕಿಚ್ಚನ ಚಪ್ಪಾಳೆ ನನ್ನ ಪ್ರಕಾರ ಯಾರಿಗೆ ಹೋಗ್ಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಇಬ್ಬರು ಜನ ಕಂಟೆಸ್ಟೆಂಟ್ ಗಳು ಇದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಅಶ್ವಿನಿ ಗೌಡ, ಅದರ ಜೊತೆಗೆ ಗಿಲ್ಲಿ ಅವರು ಅಂತ ಹೇಳ್ಬೋದು. ಗಿಲ್ಲಿ ಅವರು ತಮ್ಮ ಕಾಮಿಡಿಯ ವೇನ ಮುಖಾಂತರ ಇಡೀ ಬಿಗ್ ಬಾಸ್ ಸೀಸನ್ 12 ಶುರು ಆದಾಗಿನಿಂದಲೂ ಕೂಡ ಸಖತ್ತಾಗಿ ಒಂದು ರೀತಿಯಾಗಿ ಎಂಟರ್ಟೈನಿಂಗ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ಇನ್ನೊಂದು ಕಡೆಗೆ ನಮ್ಮ ಅಶ್ವಿನಿ ಗೌಡ ಅವರು ತಮ್ಮ ಸಖತ್ ರಗಡೆ ಕ್ಯಾರೆಕ್ಟರ್ ಇಂದ, ಡಾಮಿನೇಷನ್ ಕ್ಯಾರೆಕ್ಟರ್ ಇಂದ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಒಂದು ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಾ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಎರಡನೇ ವಾರದ ಫಿನಾಲಿಸ್ಟ್ ಕೂಡ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ಮೂರನೇ ವಾರದ ಮೊದಲ ಫಿನಾಲಿಗೆ ಫೈನಲಿಸ್ಟ್ ಕೂಡ ಆಯ್ಕೆ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಒಟ್ಟಿನಲ್ಲಿ ಇಬ್ಬರು ಕೂಡ ಒಂದು ಕಾಂಟ್ರಾಸ್ಟಿಂಗ್ ಆಗಿರುವಂತಹ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಒಂದು ಸಖತ್ ಡಾಮಿನೇಷನ್, ಇನ್ನೊಂದು ಸಖತ್ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಈಗ ನನ್ನ ಪ್ರಕಾರ ಈ ವಾರದ ಒಂದು ಉತ್ತಮ ಯಾರಿಗೆ ಹೋಗ್ಬೇಕು ಅಂದ್ರೆ ಅದು ಗಿಲ್ಲಿ ಅವರಿಗೆ ಹೋಗ್ಬೇಕು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲನೇ ವಾರದಲ್ಲಿ ಸಖತ್ ಎಂಟರ್ಟೈನಿಂಗ್ ಆಗಿರಲು ಕಾರಣ ನಮ್ಮ ಗಿಲ್ಲಿ ಅವರು ಅಂತ ಹೇಳ್ಬೋದು. ಈ ಎರಡನೇ ವಾರದಲ್ಲಿಯೂ ಕೂಡ ನಿನ್ನೆ ಎಪಿಸೋಡ್ ನಲ್ಲಿ ಕೂಡ ನೀವು ನೋಡಿರ್ಬೋದು, ಮೊನ್ನೆ ಎಪಿಸೋಡ್ ಆಗಿರ್ಬೋದು, ಒಟ್ಟಿನಲ್ಲಿ ಎಲ್ಲೂ ಕೂಡ ತಮ್ಮ ಕಾಮಿಡಿಯನ್ನು ಅವರು ಬಿಟ್ಟು ಕೊಡದೆ ಅದ್ರ ಜೊತೆಗೆ ಸಖತ್ತಾಗಿ ಆಟವನ್ನು ಕೂಡ ಆಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದು ಕಾರಣದಿಂದಾಗಿ ಎರಡನೇ ವಾರದ ಕಿಚ್ಚನ ಚಪ್ಪಾಳೆ ನಮ್ಮ ಗಿಲ್ಲಿ ನಟ ಅವರಿಗೆ ಹೋಗ್ಬೇಕು ಅಂತ ನನಗೆ ಪರ್ಸನಲಿ ಅನಿಸ್ತಾ ಇದೆ. ನಿಮ್ಮ ಪ್ರಕಾರ ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗ್ಬೇಕು, ಕಿಚ್ಚ ಅವರು ಕೊಟ್ರೆ ಯಾರಿಗೆ ಕೊಡಬೇಕು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿಯಾಗಿ ಬಿಗ್ ಬಾಸ್ ಕಾಣ ಸೀಸನ್ 12ರ ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.